ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ನಾನು ಹೋಗ್ತಿರೋದು ಇವತ್ತು ಹೊಂಗ್ಸೂರು ರೆಸಾರ್ಟು. ಎಲ್ಲಿರೋದಂದ್ರೆ ಸಕಲೇಶ್ಪುರಲ್ಲಿ. ನಮ್ಮ ಜೊತೆ ಇದ್ದಾರೆ ಶ್ರೀಧರ್ ಜೊತೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಕಾರಲ್ಲಿ ಹೋಗ್ತಾ ಇದ್ದೀವಿ. 4 hours ಜರ್ನಿ ಅಂದಿದ್ದು 6 ಗಂಟೆಗೆ ಹೋಗ್ಬೇಕಾಯ್ತು. ಅನ್ಫಾರ್ಚುನೇಟ್ಲಿ 7:30 ಸ್ಟಾರ್ಟ್ ಮಾಡಿದ್ರಿ. 8 o'clock. ಇವಾಗ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಅದು ಟೋಲು. ಯಾವುದು? ನೆನ್ಮಂಗ್ಲ ಟೋಲು. ಶ್ರೀಧರ್, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಬ್ರೋ, ಏನಿಲ್ಲ. ಡ್ರೈವ್ ಮಾಡ್ಬೇಕಾಯ್ತು. ನಾನು ನಿದ್ದೆ ಮಾಡಿಲ್ಲ. ನೆನ್ನೆ ವ್ಲಾಗ್ ಮಾಡಿದೆ. ಯಾವುದು? ರಂಜಾನ್ದು ಸ್ಟ್ರೀಟ್ ಫುಡ್. ಎಲ್ಲಿ ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಎಲ್ಲ ಕೋರ್ಮಂಗ್ಲ ಆಮೇಲೆ ಶಿವಾಜಿ ನಗರ್ ಮಾಡ್ಕೊಂಡ್ ಬಂದೆ. ಬರೋಷ್ಟಲ್ಲಿ 2 ಗಂಟೆ. 2 hour ಮಲ್ಕೊಂಡೆ. ಎದ್ದೆ. ಇವಾಗ ಅದೇ ನಿದ್ದೆ ಕಣ್ಣು. ಗಾಡಿಯಲ್ಲಿ ಓಡ್ತಾ ಇರೋದು, ಚಚ್ತಾ ಇರೋದು. ಏನ್ ಬ್ರೋ, ಓಕೆನಾ? ಓಕೆ, ರೆಡಿ ಬ್ರೋ. ನಾವು ಫುಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಕಾರ್ ಸ್ಟಾರ್ಟ್ ಮಾಡಿದೆ. ಕಾರ್ ಸ್ಟಾರ್ಟ್ ಮಾಡಿ ನಾನು ಓಡ್ತಾ ಇದ್ದೆ. ಸೊ ಅಲ್ಲಿಂದ ಇನ್ನೇನು ಓಡ್ತಾ ಇದ್ರಿ. ರೋಡ್ ಮಾತ್ರ ಸಾಕತ್ತಾಗಿತ್ತು, ಬಟರ್ ಆಗಿತ್ತು. 4 hour ಜರ್ನಿ ಅಂದಿದ್ದು, ಬಟ್ ಅನ್ಫಾರ್ಚುನೇಟ್ಲಿ 5 hours ಆಗಾಯಿತು. ಬ್ರೇಕ್ಫಾಸ್ಟ್ಗೋಸ್ಕರ ನಿಲ್ಸಿದ್ರಿ. ಸೊ ಫೈನಲಿ ನಾವು ರೀಚ್ ಆಗಿದ್ರಿ ಸಕಲೇಶ್ಪುರ. ಇದೇ ನೋಡ್ರಿ ಹೊಂಗ್ಸೂರು ರೆಸಾರ್ಟ್ ಅಂದ್ಬಿಟ್ಟು ಇದಿರೋದು ಸಕಲೇಶ್ಪುರ. ನೇಚರ್ ಮಧ್ಯದಲ್ಲಿರೋದು ನೆಕ್ಸ್ಟ್ ಲೆವೆಲಲ್ಲಿದೆ. ಕ್ರೇಜಿ ಅಂದರೆ ಕ್ರೇಜಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಸಕಲೇಶ್ಪುರ ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಸ್ಲೋ ಆಗುತ್ತೆ ಡ್ರೈವಿಂಗ್, ಬಟ್ ಮೇನ್ ರೋಡಿಂದ ನಾವು ಹೋಗ್ಮೇಲೆ ಸಖತ್ತಾಗಿತ್ತು. ಕ್ರೇಜಿ ಆಗಿದೆ. ಇದು ಮಾತ್ರ ನಾವು ಬುಕ್ ಮಾಡಿದ್ದು ಒಂದು ಪ್ರೀಮಿಯಂ ಲಕ್ಸುರಿ ವಿಲ್ಲಾ, ಇದು ರೆಸಾರ್ಟು. ಸೊ ಕ್ರೇಜಿ ಆಗಿತ್ತು. ನಾವು ಒಳಗಡೆ ಹೋದ್ರಿ. ಸೊ ಸ್ವಲ್ಪ ರೋಡು ಕರ್ವ್ಸ್ ಇರುತ್ತೆ, ಅಂಕುಡೊಂಕಿದೆ ಒಳಗಡೆ ಹೋಗೋಷ್ಟರಲ್ಲಿ. ಬಟ್ ಒಳಗಡೆ ಮೊಮೆಂಟ್ ಯು ಎಂಟರ್ ನೆಕ್ಸ್ಟ್ ಲೆವೆಲಲ್ಲಿದೆ. ಇದು ಕ್ರೇಜಿ ಆಗಿದೆ ಅಂದರೆ ಕ್ರೇಜಿ ಆಗಿದೆ. ಸೊ ನಮಗೆ ವೆಲ್ಕಮ್ ಮಾಡಿದ ತಕ್ಷಣ ಒಂದು ಮಾಲ ಹಾಕಿದ್ರು. ಕುರಿ ಥರ ಹಾಕಿದ್ರು ಇಲ್ಲಿ. ಸೊ ನಮ್ಮ ಶ್ರೀಧರ್ ಮ್ಯಾನೇಜರ್, ನಮ್ಮ ಈ ಚಿಕ್ಕಪೇಟೆ ಡಾನ್, ಅವ್ರಿಗೂ ವೆಲ್ಕಮ್ ಮಾಡಿ ನೆಕ್ಸ್ಟು ಡ್ರಿಂಕ್ಸ್ ಕೊಟ್ಟರು. ಬಾದಾಮ್ ಮಿಲ್ಕ್ ಕೊಟ್ಟರು. ಬಾದಾಮ್ ಡ್ರಿಂಕ್ಸ್ ತೊಗೊಂಡ್ರಿ, ಕುಡಿದ್ರಿ. ಸೊ ಸ್ವಲ್ಪ ತಣ್ಣಗಾದ್ರಿ, ಚಿಲ್ಲಾಗಿ. ನೆಕ್ಸ್ಟ್ ಏನು ಮಾಡಿದ್ರಿ? ರೂಮ್ ಕಡೆ ಪಯಣ ಮಾಡಿದ್ರಿ. ರೂಮ್ ಒಳಗಡೆ ಹೋಗ್ತೀವಿ ನೋಡಿ ಇವಾಗ. ಸೊ ಎಂಟ್ರೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಬಿಯನ್ಸು, ಕ್ಲೆನ್ಲಿನೆಸ್ಸು, ಆಮೇಲೆ ಫುಡ್ ಆಗಿರ್ಬೋದು, ಇವ್ರ ಮ್ಯೂಸಿಕ್ಕು ಎಲ್ಲ ನಾನು ತೋರಿಸ್ತೀನಿ ನೋಡಿ. ಕ್ರೇಜ್ ಇದೆ, ನೆಕ್ಸ್ಟ್ ಲೆವೆಲ್ ಇದು. ಓಕೆನಾ? ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿದೆ. ಇವ್ರ ರೆಸ್ಟೋರೆಂಟು, ಆಮೇಲೆ ತೊಟ್ಟಿ ಮನೆ, ಸ್ಟ್ಯಾಂಡರ್ಡ್ ರೂಮ್ಸು, ಲಕ್ಸುರಿ ವಿಲ್ಲಾ. ನಾನು ಲಕ್ಸುರಿ ವಿಲ್ಲಾ ಬುಕ್ ಮಾಡಿದ್ದು. ಆಮೇಲೆ ಇಂಡೋರ್ ಗೇಮ್ಸ್ ಏರಿಯಾ ಎಲ್ಲ ತೋರಿಸಿ ನಾನು. ಸ್ಟೇ ಟ್ಯೂನ್ ಲಾಸ್ಟ್ವರೆಗೂ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ನಾವು ಇವರು ಜೀಪ್ ಸವಾರಿ ಕೂಡ ಇದೆ, ಬೆಳಗ್ಗೆ ಕರ್ಕೊಂಡು ಹೋಗೋದು. ಆಮೇಲೆ ಸನ್ರೈಸು, ಆಮೇಲೆ ಮುಕುಂದ್ ಮನೆ ಫಾಲ್ಸು, ಆಮೇಲೆ ಶೂಟಿಂಗ್ ಏರಿಯಾ, ಗಜಕೇಸರಿ ಇಲ್ವಾ, ಆ ಮೂವಿದ ಶೂಟಿಂಗ್ ಪಾಯಿಂಟ್ಗೂ ಕರ್ಕೊಂಡು ಹೋಗ್ತಾರೆ. ಇವಾಗ ಬರ್ತಾ ಇರೋದು ಎಂಟ್ರೆನ್ಸು, ಒಂದು ಕಂಪ್ಲೀಟ್ ರೂಮ್ ಟೂರು. ಹೊಸ ಪೀಪಲ್, ಇದೆ ನಾನು ಇರೋದು ಇದು ಹೊಂಗ್ಸೂರು ರೆಸಾರ್ಟ್ ಅಂದ್ಬಿಟ್ಟು ಸಕಲೇಶ್ಪುರಲ್ಲಿ. ಒಂದು ಟೂರ್ ತೋರಿಸ್ತೀನಿ ನೋಡಿ. ರೂಮು 360 ಡಿಗ್ರಿ, ಬ್ಯೂಟಿಫುಲ್ ವ್ಯೂ. ಎಸ್ಪೆಷಲಿ ನನಗೆ ಬಾಲ್ಕನಿ ಮಾತ್ರ ಸೆಕ್ಸಿ ಆಗಿದೆ. ಸೊ ಇದೇ ರೂಮು. ಎಂಟ್ರಿ ಆಗಿದ ತಕ್ಷಣ ತುಂಬ ಕಾಮ್ ಆಗಿದೆ, ಪೀಸ್ಫುಲ್ ಆ್ಯಕ್ಚುಲಿ. ದಿಸ್ ಇಸ್ ಕಿಂಗ್ ಸೈಜ್ ಬೆಡ್. ನೀವು ನೋಡ್ತಿರೋದು ಇವಾಗ ಕಿಂಗ್ ಸೈಜ್ ಬೆಡ್. ಫಸ್ಟ್ ಬಂದಿದ ತಕ್ಷಣ ಬೆಡ್ಡಲ್ಲಿ ಜಂಪ್ ಹೊಡೆದ್ರೆ ಅದು ಫಸ್ಟ್. ಓಕೆ, ಬೆಡ್ ಇಸ್ ಗುಡ್. ಓಕೆ, ಆಮೇಲೆ ದೆನ್ ವಿ ಗಾಟ್ ಒನ್ ಮೋರ್. ಅಲ್ಲಿ ಮಲ್ಕೊಂಡು ಬೇಜಾರಾಗಿದ್ರೆ ಇಲ್ಲಿ ಮಲ್ಕೊಳ್ಳೋದು. ಓಕೆನಾ? ಸೊ ಇಫ್ ಯು ಗೆಟ್ ಬೋರ್ಡ್ ಹೋದ್ರೆ ಇಲ್ಲಿ ಬಂದದ್ದು. ಲೊಕೇಶನ್ ಚೇಂಜ್ ಮಾಡ್ತಾ ಇರ್ಬೇಕಲ್ಲ, ಸೊ ಅದಕ್ಕೆ ನಮ್ಮ ಜೊತೆ ನನ್ನ ಫ್ರೆಂಡ್ ಇದ್ದಾರೆ ಶ್ರೀಧರು. ಓಕೆ, ನಾವಿಬ್ರು ಗ್ಯಾಂಗ್ ಬ್ಯಾಂಗು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಿಂಗ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಓಕೆ, ಸೊ ಇದು ಫಸ್ಟ್ ಕಿಂಗ್ ಬೆಡ್. ಸೊ ಇದು ಬೇಜಾರಾಯಿದ್ರೆ ಅಲ್ಲಿ ಹೊಡಿಬೋದು. ಎಣ್ಣೆ ಎಲ್ಲಾದ್ರೂ ಹೊಡೀರಿ, ಅಲ್ಲಾದ್ರೂ ಹೊಡೀರಿ. ಓಕೆ, ಸೊ ದಿಸ್ ಇಸ್ ವೇರ್ ಕಬೋರ್ಡ್ಸ್ ಇಫ್ ಯು ವಾಂಟ್ ಟು ಕೀಪ್ ಎನಿ ಲಗೇಜ್. ದ ಮೇನ್ ಥಿಂಗ್ ಇಸ್ ಬಾತ್ರೂಮ್ ನೋಡೋಣ. ಇದನ್ನು ನೋಡಿ ನೀಟಾಗಿದೆಯೋ, ಕ್ಲೀನ್ ಆಗಿದೆಯೋ. ಯಾವ ಸರ್ಪ್ರೈಸ್ ಬ್ರೋ, ಮರ್ತೇ ಹೋಗ್ಬಿಟ್ಟಿದ್ದೆ. ಹೌದು, ನಾನು ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಇದು ಲಕ್ಸುರಿ ವಿಲ್ಲಾ ನಾವು ಬುಕ್ ಮಾಡಿರೋದು. ಲಕ್ಸುರಿ ವಿಲ್ಲಾ, ದಟ್ಸ್ ದ ರೀಸನ್ ಇಟ್ ಇಸ್ ಟೂ ಗುಡ್. ಓಕೆ, ಐ ಶೋ ಯು. ಕಮ್ ಹಿಯರ್. ಸಿಂಕ್, ಕಮೋಡ್. Right, the main part is really jacuzzi. ನಾನು ಡಿಪ್ ಮಾಡ್ತೀನಿ, ಅಲ್ಲಿ ಎಂಜಾಯ್ ಮಾಡ್ತೀನಿ. ಯು ಜಸ್ಟ್ ವಾಚ್ ಇಟ್. ಹೊಂಗ್ಸೂರು ರೆಸಾರ್ಟಲ್ಲಿ ಮೀನು ನಾನು ಲಕ್ಸುರಿ ವಿಲ್ಲಾ ಬುಕ್ ಮಾಡಿರೋದು ಏನಕ್ಕಂದ್ರೆ ಇವರ ಬಾಲ್ಕನಿ ವ್ಯೂ ನೀವು ನೋಡ್ಬೇಕಾ? ಬನ್ನಿ ಒಂದ್ಸಲ.
ವ್ಯೂ ನೋಡಿ, ಬಾಲ್ಕನಿ ಇದು 360 ಡಿಗ್ರಿ, ಬ್ಯೂಟಿಫುಲ್, ಕಾಮ್ ಆಗಿದೆ. ನೇಚರ್ ಮಧ್ಯದಲ್ಲಿ ಹಿಂಗ್ ಇಟ್ಕೊಂಡು ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಸಮ್ಟೈಮ್ಸ್ ವಿಲ್ ಬಿ ಬ್ಯುಸಿ, ಹೆಕ್ಟಿಕ್ ವರ್ಕ್ ಇರುತ್ತೆ. ಈ ತರ ರೆಸಾರ್ಟ್ ಔಟ್ಸ್ಕರ್ಟ್ಸ್ ಅಲ್ಲಿ ಬಂದು ಸಕಲೇಶ್ಪುರಲ್ಲಿ ಚಿಲ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ರೂಮ್ ಎಲ್ಲ ಟೂರ್ ಆಯಿತು. ನಾನೇನು ಮಾಡಿದೆ, ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡಾಟ ಅಂತ, ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ ಮೇನ್ ಅಟ್ರಾಕ್ಷನ್ ಇದೆ ಕಣ್ರೆ. ಸಾಕಾಗಿದೆ ಸ್ವಿಮ್ಮಿಂಗ್ ಪೂಲ್ ಅಂತ, ನೀಟಾಗಿತ್ತು, ಕ್ಲೀನ್ ಆಗಿತ್ತು. ಅದಾದಮೇಲೆ ತೊಟ್ಟಿ ಮನೆಗೆ ಹೋಗಿದ್ದೆ ಒಂದ್ಸಲ. ಎಂಟ್ರೆನ್ಸು ನೋಡ್ರಿ, ಇದು ತೊಟ್ಟಿ ಮನೆ ಅಂದ್ಬಿಟ್ಟು, ಇದನ್ನು ಕೂಡ ಚೆನ್ನಾಗಿದೆ. ಫುಲ್ಲು ಟೂರ್ ಒಂದ್ಸಲ ತೋರಿಸಿ ನೋಡಿ. ಒಂಥರ ಡಿಫ್ರೆಂಟ್ ಯೂನಿಕ್ ರೀ ರೆಸಾರ್ಟ್, ಮಾತ್ರ ಸಖತ್ತಾಗಿದೆ. ಸ್ಟ್ಯಾಂಡರ್ಡ್ ರೂಮ್ಸ್ ಇದೆ, ತೊಟ್ಟಿ ಮನೆ ಇದೆ, ಆಮೇಲೆ ಲಕ್ಸುರಿ ವಿಲ್ಲಾ ರೂಮ್ಸು. ನಾನು ಮಾಡಿದ್ದು ಲಕ್ಸುರಿ ವಿಲ್ಲಾ. ಒಳಗಡೆ ನೋಡಿ ಕ್ರೇಜಿ ಆಗಿದೆ. ನೀವೇನಾದರೂ ನೋಡ್ತಾ ಇದ್ರೆ ಈ ವಿಡಿಯೋ, ಸಕಲೇಶ್ಪುರಲ್ಲಿ ನೆಕ್ಸ್ಟ್ ನಿಮ್ಮ ಐಡಿಯಾ ಇದ್ದರೆ ಪ್ರಯಾಣ ಮಾಡಬೇಕಂದ್ರೆ ನೀವು ಮಾನ್ಸೂನ್ ಟೈಮಲ್ಲಿ ಹೋಗಿದ್ರೆ ಈ ಹೊಂಗ್ಸೂರ್ ರೆಸಾರ್ಟಲ್ಲಿ ಖಂಡಿತವಾಗ್ಲೂ ನೀವು ಹೋಗ್ಲಿ ಒಂದ್ಸಲ. ತುಂಬಾ ಚೆನ್ನಾಗಿದೆ. ರೂಮ್ಸ್ ಆಗಿರ್ಬೋದು, ಅವ್ರ ಆ್ಯಂಬಿಯನ್ಸು, ಸರ್ವಿಸು, ಫುಡ್ಡು ನೆಕ್ಸ್ಟ್ ಲೆವೆಲು. ಮತ್ತು ಇದು ನೋಡಿ, ನಾವು ಇವಾಗ ಸ್ವಿಮ್ಮಿಂಗ್ ಪೂಲು 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. ಯಾಕಂದರೆ ರೀ ಸ್ವಿಮ್ಮಿಂಗ್ ಪೂಲ್ ಅಂದರೆ ಯಾರು ಇಷ್ಟ ಇಲ್ಲ ಹೇಳಿ? ನನಗದು ಪರ್ಸ್ನಲಿ ಇಷ್ಟ. ಆಮೇಲೆ ತುಂಬ ನೀಟಾಗಿದೆ. ಓಕೆ, ಬೈ ದ ವೇ ತುಂಬಾ ನೀಟಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ. ಆಮೇಲೆ ನಿಮ್ಮ ಕಾರ್ಪೊರೇಟ್ ಈವೆಂಟ್ಸ್ಗೆ ಮಾತ್ರ ಇದು ಮಾಡಿದಂಗೆ ಸೂಪರ್, ಇದು ಕ್ರೇಜಿ ಆಗಿದೆ, ಪೀಸ್ ಆಗಿದೆ, ತುಂಬಾ ಕಾಮ್ ಆಗಿದೆ. ಆಮೇಲೆ ಈ ಬುದ್ಧದ ಒಂದು ಸ್ಟ್ಯಾಚು ಒಂದು ಇಟ್ಟಿದ್ರು. ಅದಾದಮೇಲೆ ಡೈನಿಂಗ್ ಏರಿಯಾ ಹೋಗೋಣ ಅಂದ್ಬಿಟ್ಟು, ಡೈನಿಂಗ್ ಪ್ಲಸ್ ಗೇಮ್ ಏರಿಯಾ ಎರಡು ಒಂದೇ ಇರೋದು ಇದು. ನಾನು ಸ್ವಲ್ಪ ಬೇಗ ಹೋಗಿದ್ದಲ್ಲ, ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಫಸ್ಟು ತೋರಿಸ್ತಾ ಇರೋದು. ಇದು ಡೈನಿಂಗ್ ಏರಿಯಾ. ನಿಮಗೆ ಇಲ್ಲಿ ಬುಫೆ ಸಿಸ್ಟಮ್ ಇರುತ್ತೆ. ಬುಫೆ ಸಿಸ್ಟಮಲ್ಲಿ ನಿಮಗೆ ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಮೂರು ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಎಲ್ಲ ನೀವು ಅನ್ಲಿಮಿಟೆಡು 3 ಸಲ ಕೊಡ್ತಾರೆ. ಆಮೇಲೆ ಗೇಮ್ಸ್ ಏನಿದೆ ಅಂತ ಬಂದರೆ ಇಲ್ಲಿ ಫೂಸ್ಬಾಲ್ ಇದೆ, ಟೇಬಲ್ ಟೆನ್ನಿಸು, ಕ್ಯಾರಮ್ ಬೋರ್ಡು, ಮಕ್ಕಳಿಗೆ ಟ್ರ್ಯಾಂಪೋಲಿನ್ನು, ಸ್ವಿಂಗು, ಸ್ನೇಕ್ ಆ್ಯಂಡ್ ಲ್ಯಾಡರು, ಚೆಸ್ಸು, ಇವು ಎಲ್ಲ ಬೇಸಿಕ್ ಏನೇನಿದೆಯೋ. ಆಮೇಲೆ ಔಟ್ಡೋರ್ ಆಡೋಕ್ಕೆ ಶಟಲ್ ಕಾಕು, ಬ್ಯಾಟ್ ಬಾಲು, ವಾಲಿಬಾಲ್ ಇದೆ, ನೆಟ್ ಇದೆ, ಎಲ್ಲ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ರೆಸಾರ್ಟಲ್ಲಿ ಏನೇನು ಇರಬೇಕೋ ಅದೆಲ್ಲ ಫೆಸಿಲಿಟೀಸು ಇವ್ರು ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಒಂದು ಟೂರು, ಚೆನ್ನಾಗಿದೆ. ನನಗಾದ್ರೂ ಓಕೆ ಅನ್ಸು. ಆಮೇಲೆ ಇಲ್ಲಿ ನೇಚರ್ ಮಧ್ಯದಲ್ಲಿ ಒಂದು ಡಕ್ ಕೂಡ ಇದೆ, ನೋಡ್ಬೋದು. ಆಮೇಲೆ ಇದೇ ಆ್ಯಕ್ಚುಲಿ ಇವಾಗ ನೋಡಿ, ಇವಾಗ ಡಕ್ ಹಾರ್ಕೊಂಡು ಹೋಗುತ್ತೆ ಇದರಲ್ಲಿ. ಹಿಂಗೆ ನಾವು ಮೇಲ್ಗಡೆ ಸ್ವಲ್ಪ ಬೆಟ್ಟ ಥರ ಕಾಣಿಸುತ್ತಲ್ಲ, ಈ ಬೆಟ್ಟನ ಹತ್ಕೊಂಡು ಹೋದರೆ ನಿಮ್ಗೆ ಏನಾಗುತ್ತೆ ಅಂದರೆ, ಅಲ್ಲಿ ಆ್ಯಕ್ಚುಲಿ ಒಂದು ಫಿಶಿಂಗ್ ಸ್ಪಾಟ್ ಅಂತ ಮಾಡಿದ್ದಾರೆ. ನೀವು ಅಲ್ಲಿ ಫಿಶಿಂಗ್ ಮಾಡ್ಬೋದು. ನಾನು ಹೇಳ್ದಂಗೆ ಫಸ್ಟೇ ನಿಮಗೆ ನೇಚರ್ ಮಧ್ಯದಲ್ಲಿರೋದು, ನಿಮಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ಇದು ಒಂದೇ ರೆಸಾರ್ಟ್ ಇಲ್ಲ ಇರೋದು, ಅಕ್ಕಪಕ್ಕ ಯಾವುದೂ ಇಲ್ಲ. ತುಂಬ ಕಾಮ್ ಆಗಿದೆ, ಪೀಸ್ ಆಗಿದೆ. ಆಮೇಲೆ ನಿಮಗೆ ಎಲ್ಲ ಥರ ಫೆಸಿಲಿಟೀಸ್ ಕೂಡ ಇರುತ್ತೆ. ಆಮೇಲೆ ತೋರಿಸಿ ನೋಡಿ. ಆಮೇಲೆ ಫಿಶಿಂಗ್ ಕೂಡ ಹೋಗ್ತೀವಿ ನಾವು. ಅಲ್ಲಿ ಫಿಶಿಂಗ್ ಹೋಗ್ಬಿಟ್ಟು ನಿಮ್ಗೆ ಒಂದು ಕಂಪ್ಲೀಟ್ ಗ್ಲಿಮ್ಸ್ ಒಂದು ತೋರಿಸ್ತೀನಿ. ನೀವು ನೋಡ್ತಾ ಇದ್ರೆ ಏನು ಮಾಡ್ಬೇಕು ಹೇಳಿ, ನೆಕ್ಸ್ಟ್ ಪ್ಲ್ಯಾನು ನಿಮ್ಮದು ಹೊಂಗ್ಸೂರ್ ರೆಸಾರ್ಟಲ್ಲಿ ಇರಬೇಕು. ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಸ್ಟಾರ್ಟ್ ಮಾಡಿದ್ದೆ ನೆಕ್ಸ್ಟ್. ಆಮೇಲೆ ಗೇಮ್ಸ್ ಆಡೋಣ ಅಂದ್ಬಿಟ್ಟು ಇಂಡೋರ್ ಗೇಮ್ಸ್ ಇದ್ದೆ. ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದ್ದೆ ನಾನು, ನನ್ನ ದೋಸ್ತು. ಒಂಥರ ನಮಗೆ ಬರುತ್ತೆ, ಅಣ್ಣನಿಗೆ ಬರಲ್ಲ. ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಾವು ಆಡಿದ್ರಿ, ಚೆನ್ನಾಗಿತ್ತು. ಸೊ ಬಿಸಿಲಲ್ಲಿ ಸ್ವಲ್ಪ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಒಳಗಡೆನೆ ಗೇಮ್ಸ್ ಆಡಿಕೊಂಡು ನೆಕ್ಸ್ಟ್ ಫೂಸ್ಬಾಲ್ ಆಡಿದ್ರಿ. ಫೂಸ್ಬಾಲ್ ಆದಮೇಲೆ ಕ್ಯಾರಮ್ ಬೋರ್ಡು ಒಂಥರ ಚೆನ್ನಾಗಿರುತ್ತೆ. ಲೀಜರ್ ಟೈಮ್ ತುಂಬ ಜಾಸ್ತಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಒಂದು ರೌಂಡು. ಆಮೇಲೆ ತೊಟ್ಟಿ ಮನೆ ಸೈಡು. ಸೊ ಒಂದು 360 ಡಿಗ್ರಿ ವ್ಯೂ ಎಲ್ಲಿಂದ ಒಳಗಡೆ, ಎಲ್ಲಂದರೆ ಇದು ಬಂದು ಆ್ಯಕ್ಚುಲಿ ನಮ್ಮ ಡೈನಿಂಗ್ ಏರಿಯಾ, ವೇರ್ ಪ್ಲೇ ಏರಿಯಾ ಇಸ್ ಆಲ್ಸೋ ನೋನ್ ಆಸ್. ಸೊ ಇವಾಗ ಲಂಚ್ ಮಾಡೋಕ್ಕೆ ಬಂದಿದ್ರಿ ನಾವು, ಆಟಾಡಿ ಸುಸ್ತಾಗಿತ್ತು. ನೆಕ್ಸ್ಟು ಒಂದು ಫಿಶಿಂಗ್ ಕೂಡ ಮಾಡೋಕ್ಕೆ ಹೋಗಿದ್ರಿ. ಬ್ಯಾಟಿಂಗ್ ಮಾಡೋಕ್ಕೆ ಮುಂಚೆ ಒಂದು ಫಿಶಿಂಗ್ ಕೂಡ ಮಾಡ್ಬಿಟ್ಟು ನೋಡೋಣ ಅಂದ್ಬಿಟ್ಟು. ಫಿಶಸ್ ಇದೆ, ಪೇಷನ್ಸ್ ಬೇಕು. ಪೇಷನ್ಸ್ ಇದ್ದರೆ ನೀವು ಫಿಶಿಂಗ್ ಮಾಡಿ. ಬಿಸಿಲು ಇತ್ತು, ಅದಕ್ಕೆ ಜಾಸ್ತಿ ನಾವೇನು ಇರಲಿಲ್ಲ ಅಲ್ಲಿ. ನಮ್ಮ ಫಿಶಿಂಗ್ ಆಯಿತು. ಫಿಶಿಂಗ್ ಆಗಿದ ತಕ್ಷಣ ಹೊಟ್ಟೆ ಹಸಿದಾಯ್ತು. ಏನಕ್ಕೆ ನಾವು ಲಂಚ್ ಮಾಡಬಾರ್ದು ಅಂದ್ಬಿಟ್ಟು ಲಂಚಿಗೆ ಬಂದಿದೆ ಅದೇ ಡೈನಿಂಗ್ ಏರಿಯಲ್ಲಿ. ಸೊ ಇಲ್ಲಿ ನೀವೇನು ನೋಡ್ತಾ ಇರೋ ಫುಡ್ ಬಂದು ಇದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಅನ್ಲಿಮಿಟೆಡ್. ನೀವು ಎಷ್ಟಾದರೂ ತಿನ್ಬೋದು. ವೆರೈಟೀಸ್ ಮಾತ್ರ ಸಖತ್ತಾಗಿದೆ. ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲೇ, ಬೇರೆ ಬೇರೆ ವೆರೈಟೀಸ್ ಆಗಿರುತ್ತೆ. ರೈಸ್ ಇರುತ್ತೆ, ನಿಮಗೆ ನನಗೆ ಪನ್ನೀರ್ ಇತ್ತು, ಆಮೇಲೆ ಬೇಬಿಕಾರ್ನ್ ಇತ್ತು, ಜೀರಾ ರೈಸ್ ಇತ್ತು, ವೈಟ್ ರೈಸ್ ಇತ್ತು, ರಸಮ್ ಇತ್ತು, ಪಾಪಡು, ಪಿಕ್ಕಲ್ಸ್ ಇರುತ್ತೆ. ಆಮೇಲೆ ಡೆಸರ್ಟ್ಸ್ಗೆ ಜಾಮೂನ್ ಇರುತ್ತೆ. ಸೊ ವೆರೈಟೀಸ್ ಇರುತ್ತೆ ನಿಮಗೆ. ಅದರಲ್ಲೇನು ಮೋಸ ಏನಿಲ್ಲ. ಫುಡ್ ಮಾತ್ರ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನೇನು ಬೂಸ್ಟ್ ಮಾಡ್ತಾ ಇಲ್ಲ ಇದು. ಈ ಫುಡ್ ಮಾತ್ರ ಕ್ರೇಜಿ ಆಗಿತ್ತು. ಇಷ್ಟೆಲ್ಲ ಆದಮೇಲೆ ಕೌಂಟ್ರ್ ಬರುತ್ತೆ. ಇದು ನಾನ್ ವೆಜ್ ಕೌಂಟ್ರ್. ಇದು ನಿಮಗೆ ಚಿಕನ್ ಇರುತ್ತೆ, ವೆರೈಟೀಸ್ ಆಫ್ ಚಿಕನ್ ಇರುತ್ತೆ, 2 ವೆರೈಟೀಸ್ ಆಫ್ ಚಿಕನ್ ಇರುತ್ತೆ. ಡಿನ್ನರ್ದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಡಿನ್ನರಲ್ಲೂ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಇದು ನೋಡ್ರಿ, ಇಲ್ಲಿ ಇದು ನಂದು ಲಂಚ್ ಇದ್ದಿದ್ದು. ಬಟ್ ಸೂಪರ್ ಆಗಿತ್ತು. ಲಂಚ್ ಆಯ್ತಲ್ಲ, ಲಂಚ್ ಆಗ್ಬಿಟ್ಟು ಸ್ವಲ್ಪ ಲೇಸಿ ಆಗೋಣ ಅಂದ್ಬಿಟ್ಟು ಪೂಲ್ಗೆ ಹೋಗಿದ್ರಿ. ಪೂಲ್ ಸೈಡ್ ಮಾತ್ರ ಸಖತ್ತಾಗಿದೆ. ನೀಟಾಗಿ ಆಟ ಆಡ್ಬಿಟ್ಟು ಸುಸ್ತಾಯಿತು. ನೆಕ್ಸ್ಟ್ ಏನು ಈವ್ನಿಂಗ್ ಇಲ್ಲಿ ಮ್ಯೂಸಿಕ್ ಕೂಡ ಇಡ್ತಾರ್ರಿ. ಮ್ಯೂಸಿಕಲ್ಲಿ ಕ್ರೇಜಿಯಾಗಿರುತ್ತೆ. ಬಾನ್ಫೈರ್ ಇರುತ್ತೆ. ಬಾನ್ಫೈರಲ್ಲಿ ನಿಮ್ಮ ಗ್ಯಾಂಗ್ ಬಂದರೆ ಹುಡುಗರು, ಆಮೇಲೆ ಒಂದು ಫ್ಯಾಮಿಲಿಯಾಗಿ ಬಂದ್ರೂ ಸಖತ್ತಾಗಿರುತ್ತೆ.
ಮ್ಯೂಸಿಕ್ ಸಿಸ್ಟಮ್ ಅವರೇ ಕೊಡ್ತಾರೆ, ನೀವೇನು ಕ್ಯಾರಿ ಏನು ಮಾಡಬೇಡಿ. ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ನೋಡಿ, ನಾನು ನಮ್ಮ ಫ್ರೆಂಡು ಕ್ರೇಜಿ ಆಗಿದ್ರಿ. ನಾವು 90 ಹಾಕಿಲ್ಲ, ಆದರೂ 90 ಇಲ್ದಿರೇ ಇಷ್ಟೊಂದು ಲೆವೆಲ್ ಡ್ಯಾನ್ಸ್ ಮಾಡಿದ್ರಿ. ಶ್ರೀಧರ್ ಮಾತ್ರ ಕ್ರೇಜಿ ಬಿಡ್ರಿ, ಸಖತ್ತಾಗಿತ್ತು. ಆ್ಯಕ್ಚುಲಿ ಒಂಥರ ಚಳಿ ಇತ್ತು, ಸಖತ್ ಚಳಿ ಇತ್ತು. ಆ ಚಳಿಯಲ್ಲಿ ಫೈರ್ ಹಾಕೊಂಡು ಬಾನ್ ಫೈರು ಡ್ಯಾನ್ಸ್ ಮಾಡ್ತಾಯಿದ್ರೆ ಕ್ರೇಜಿ, ಒಂಥರ ಹುಚ್ಚಿಡ್ದಂಗಿಸ್ತು. ಸೊ ಬಾನ್ ಫೈರ್ ಎಲ್ಲ ಆದಮೇಲೆ ನಾನು ರಾತ್ರಿ ಏನು ಮಾಡ್ತೀನಿ, ನೀವು ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಮಲ್ಕೊಬೇಕು ಅಷ್ಟೇ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ನೈಟಲ್ಲಿ ಇದು ಒಂದು ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಕ್ರೇಜಿ ಆಗಿದೆ ಕಣ್ರಿ, ಪೀಸ್ ಆಗಿದೆ. ರಾತ್ರಿ ಯಾವುದು ಅಕ್ಕಪಕ್ಕ ಏನೂ ಇರಲ್ಲ. ಸೊ ಒಂದು ವಾಕ್ ಹೋಗಿದೆ, ಹಂಗೆ ಒಂದು 360 ಡಿಗ್ರಿ ಒಂದು ಸಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಸಖತ್ತಾಗಿರುತ್ತೆ. ಇನ್ನೊಂದೇನೋ ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡಿ, ನೀವು ನೋಡಿದ ತಕ್ಷಣ ನೀವು ಸಖತ್ತಾಗಿರುತ್ತೆ. ಆಮೇಲೆ ನೀವೇನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರು, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು, ಯಾರಿಗಾದ್ರೂ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಇಲ್ಲ ಪ್ರಪೋಸಲ್ ಮಾಡೋಕ್ಕೋಸ್ಕರ ಏನಾದರೂ ಬರಬೇಕಂದ್ರೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನೋಡಿ. ಇವಾಗ ಇದು ನೋಡಿ, ನಿಮಗೂ ಈ ತರ ರೊಮ್ಯಾಂಟಿಕ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರು ಬ್ಯಾಂಗ್ಳೂರ್ ಆಚ್ ಕಡೆಯಿಂದ ಈ ತರ ನೀವು ಕಪಲ್ ಆಗಿ ಪ್ರೈವೇಟ್ ಆಗಿ ಈ ತರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕಂದ್ರೆ ನೀವು ಬರ್ಬೇಕಾದ್ರೆ ಎಲ್ಲಿ ಹೇಳಿ, ಸಕಲೇಶ್ಪುರಲ್ಲಿ ಹೊಂಗ್ಸೂ ರೆಸಾರ್ಟ್ ಅಲ್ಲಿ ಈ ತರ ಪ್ರೈವೇಟ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಮಾತ್ರ ಅಮೇಝಿಂಗ್ ಆಗಿದೆ. ಈ ಕಡೆ ಕ್ಯಾಂಡಲ್ ಲೈಟ್ ಡಿನ್ನರು, ಆ ಕಡೆ ಪೂಲು, ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ನೀವು ಈ ತರ ಮಿಸ್ ಮಾಡಬೇಡಿ. ನೀವೇನಾದ್ರೂ ಈ ತರ ಬುಕ್ ಮಾಡ್ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬೆಳಗ್ಗೆ 6 ಗಂಟೆಗೆ ಇವರೇ ಜೀಪ್ ಅರೇಂಜ್ ಮಾಡ್ತಾರೆ. ಜೀಪ್ ಅರೇಂಜ್ ಮಾಡಿಬಿಟ್ಟು 3 ಪಾಯಿಂಟ್ಸ್ ತೋರಿಸ್ತಾರೆ. ಒಂದು ಸನ್ರೈಸು, ಆಮೇಲೆ ಗಜಕೇಸರಿ ಆಗಿರೋ ಶೂಟಿಂಗ್ ಪಾಯಿಂಟು, ನೆಕ್ಸ್ಟು ಮೂಕನ್ ಮನೆ ಫಾಲ್ಸ್ ಅಂದ್ಬಿಟ್ಟು ಈ 3 ತೋರಿಸ್ತಾರೆ. ಕ್ರೇಜಿ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ, ಅಣ್ಣನ ಜೊತೆ ಮಾತು. ಅದು ಇವಾಗ ಬ್ಯೂಟಿ ಸ್ಪಾಟ್ ಒಂದು, ಓಕೆ, ಆಮೇಲೆ ಸನ್ರೈಸ್ ಒಂದು, ಫಾಲ್ಸ್ ಒಂದು, ಓಕೆ, 3 ಜಾಗಕ್ಕೆ ಹೋಗ್ತಾ ಇದೀವಿ. ಓಕೆ. ರಿಟರ್ನ್ 9:30 ರೀಚ್ ಆಗ್ತೀವಿ. ಮತ್ತೆ 9:30 ನಾವು ಬರ್ತೀವಿ. ರಿಟರ್ನ್ ಬಂದು 6:45. ಸೊ ಯಾರ್ಯಾರು ಇದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಾವು ಇವಾಗ 6:45 ಆಯಿತು. ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ಸೀಟ್ ಬೇಡ, ಆಚೆ ಕಡೆ ಚಳಿ ಜಾಸ್ತಿ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡಿದ್ದೀವಿ. ಫ್ರೆಂಡ್ಸ್ ಆಗಿರೋಣ, ಸುಮ್ಮನೆ ಯಾಕೆ ಹೋಗೋಣ ಅಂದ್ಬಿಟ್ಟು ಅಣ್ಣನ ಜೊತೆ ಮಾತಾಡ್ತಾ ಇದ್ದೀವಿ. ಆಗ್ತೀವಿ, ನೀವು ನೋಡಿ ಸನ್ರೈಸು, ಬ್ಯೂಟಿ ಪಾಯಿಂಟು ಎಲ್ಲ ನೋಡ್ತೀವಿ. ಚೀಪಲ್ಲಿ ಕೂತ್ಕೊಂಡ್ರೆ ಮಜಾ ಕಂಡ್ರಿ. ರೋಡ್ ಒಂದು ತೋರಿಸ್ತೀನಿ ನೋಡಿ, ನೀವು ಸುಸ್ತಾಗ್ಬಿಡ್ತೀರ. ರೋಡು ಸಾಕಾಗಿದೆ ನೋಡಿ. ಸರ್ವೇ ಸಾಕು. ಸ್ವರ್ಗ ರೀ, ಸ್ವರ್ಗ. ನಾವು ಹೋಗ್ತಾ ಇರೋದು ಸ್ವರ್ಗಕ್ಕೆ 3 ಗೇಣಲ್ಲ, ಸಕಲೇಶ್ಪುರಲ್ಲಿ ಇದೆ ಅದು. ನಾವು ಅದು ಸಮ್ಮರಲ್ಲಿ ಬಂದಿರೋದು ಗುರು. ಮಾರ್ಚ್ ಆಲ್ಮೋಸ್ಟ್ ಇವಾಗ ಫೆಬ್ರವರಿ ಎಂಡು. ಇದೇ ನಾವು ಏನಾದ್ರು ಡಿಸೆಂಬರ್ಗೆಲ್ಲ ಬಂದಿದ್ರೆ ಗಡ 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 ಗಡ. ನೋಡ್ರಿ ಮಂಜು, ಸೂಪರ್ ನೋಡ್ರಿ. ಏನೋ ಡೈಲಾಗ್ ಹೇಳಿದ, ಹೇಳೋಣ. ಏನ್ ಡೈಲಾಗ್? ಸಿಗರೇಟ್ ಸೇರ್ತೈತಂತೆ. ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ನೋಡಿ, ನನ್ನ ನೋಡಬೇಡಿ, ನನ್ನ ನೋಡ್ತಾನೆ ಇರ್ತೀರ ಯಾವಾಗಲೂ ವ್ಲಾಗ್ಸ್ ಅಲ್ಲಿ. ಸೊ ಆಲ್ ಯು ಟು ಡೂ ಇಸ್ ಜಸ್ಟ್ ವಾಚ್ ಸಕಲೇಶ್ಪುರ. ಸೊ ವಿ ಆರ್ ಸ್ಟೇಯಿಂಗ್ ಅಟ್ ಯಾವ ರೆಸಾರ್ಟು? ಹೊಂಗನಸು ಅಲ್ಲ ಕಣ್ರಿ, ಅದು ಹಾಂಗ್ಸೂ ರೆಸಾರ್ಟ್. ಓಕೆ. ನಮ್ಮ ಅಣ್ಣನಿಗೆ ತೊಗೊಂಡಿರ್ತೆ, ಯಾಕಂದ್ರೆ ಅವ್ನು ಟಂಗ್ ಸ್ಪ್ಲಿಟ್ ಮಾಡಿದ್ದಾನೆ. ಆ ವಿಡಿಯೋ ತೋರಿಸಿದ ಟಂಗ್ ಸ್ಪ್ಲಿಟ್. ಅಣ್ಣ ಹೇಳೋಣ ಇನ್ನೊಂದ್ಸಲ ಯಾವ ರೆಸಾರ್ಟು? ಹಂಸೋ. ಕರೆಕ್ಟಾಗಿ ಹೇಳ್ಬಿಟ್ರು. ನೋಡೋಣ, ನಮ್ಮ ಅಣ್ಣನ ಇನ್ನೊಬ್ರು ಇದ್ದಾರೆ ಡ್ರೈವರ್ ಅಣ್ಣ. ಅಣ್ಣ, ನಿಮ್ಮ ಹೆಸರು? ನವೀನು. ನಮ್ಮ ಟ್ಯಾಟೂ ಹೋಗ್ತಾರಲ್ಲ ಮಾಸ್ಟರು, ಮ್ಯಾನೇಜರ್, ಆ ನವೀನ್ ಅಲ್ಲ? ಸಕಲೇಶ್ಪುರ ನವೀನು. ಅಣ್ಣ ಹೇಳಣ್ಣ, ನೀವು ಬೆಂಗಳೂರು ಏನಕ್ಕೆ ಬಿಟ್ಟು ಬಂದಿದ್ದು? ಏನು ಬಿಸ್ನೆಸ್ ಆಗ್ಲಿಲ್ಲ ಅಂತ ಬಂದ್ವಿ. ಬಿಸ್ನೆಸ್ ಏನೋ ಆಗ್ಲಿಲ್ಲ, ಉಳ್ಸಕ್ ಆಗ್ಲಿಲ್ಲ ಅಂತ ಊರ್ಗ್ ಬಂದ್ವಿ. ನೋಡ್ರಿ, ಬೆಂಗಳೂರು ಕನಸಿನ ಊರು ಅಂತೀವಿ, ಎಲ್ಲರಿಗೂ ಆಗಲ್ಲ ನೋಡಿ. ಒಂದೊಂದ್ಸಲ ಏನಾಗುತ್ತೆ, ದುಡ್ಡು ಮಾಡಕ್ಕಂತ ಬರ್ತೀವಿ, ದುಡ್ಡನ್ನ ಆಗಲ್ಲ, ಬೇಜಾರಾಗ್ಬಿಡುತ್ತೆ. ಸ್ವಂತದಲ್ಲೇ ಇರೋದು ಓಕೆ ಅನ್ಸುತ್ತೆ. ನಾವು ಏನು ವಿಧಿ ಮಾಡೋಕ್ಕಾಗಲ್ಲ. 15 ವರ್ಷದಿಂದ ಕಾರ್ಪೊರೇಟಲ್ಲಿ ಇದ್ದೀವಿ, ನಾವು ಅಲ್ಲೇ ಇರ್ತೀವಿ. ಓಕೆ, ಕಾಂಟ್ ಡೂ ಎನಿಥಿಂಗ್. ನಿಮಗೋಸ್ಕರ ವ್ಲಾಗ್ಸ್ ಮಾಡ್ತಾ ಇರ್ತೀವಿ, ಟ್ರಾವೆಲ್ ಮಾಡ್ತೀವಿ, ವಿಡಿಯೋಸ್ ಹಾಕ್ತೀವಿ, ನೋಡಿ ಖುಷಿ ಪಡಿ. ಆದರೆ ನಮ್ಮನ್ನ ಸಪೋರ್ಟ್ ಮಾತ್ರ ಮಾಡೋದು ಮರಿಬೇಡಿ. ಓಕೆ, ಲೈಕು, ಸಪೋರ್ಟು, ಆಮೇಲೆ ಸಬ್ಸ್ಕ್ರೈಬು ತುಂಬ ಇಂಪಾರ್ಟೆಂಟ್. ಈ ಥರ ನಾವು ಬರ್ತೀವಿ, ಟ್ರಾವೆಲ್ ಮಾಡ್ತೀವಿ, ನಿಮಗೆ ತೋರಿಸ್ತೀವಿ. ಓಕೆನಾ? ಅದ್ರ ಒಳಗಡೆ ನೋಡಿ ಒಂದ್ಸಲ. ನಮ್ಮನ್ನ ಸಾಕು, ಜಾಸ್ತಿ ಆಯಿತು ಮಾತು. ನೋಡಿ ರೀ, ನೋಡ್ರಿ ಹಿಂಗಿದೆ ಅಂತ ರೀ. ಓ, ಸಖತ್ತಾಗಿದೆ ವ್ಯೂ.
ಇವಾಗ ಹೋಗ್ತಾ ಇರೋದು ಸನ್ರೈಸ್ ಪಾಯಿಂಟ್ ಅಂದ್ಬಿಟ್ಟು. ಬ್ರೋ ಇದು ಜೀಪ್ ಹಚ್ತಾರೆ, ಕ್ರೇಜಿ ಆಗಿದೆ. ಕಂಪ್ಲೀಟ್ ಸ್ಟೀಪ್ ಇದು. 4x4 ಇದ್ರೆ ಮಾತ್ರ ಹೋಗೋಕ್ಕಾಗೋದು. ಆಮೇಲೆ ಸ್ಕಿಲ್ಡ್ ಡ್ರೈವರ್ ಬೇಕು, ಆಮೇಲೆ ಪ್ರಾಕ್ಟೀಸ್ ಬೇಕು. ನೋಡಿ ಹೋಗ್ತಾ ಇರೋದು ಹೆಂಗಿದೆ ಅಂದ್ಬಿಟ್ಟು. ಓ ನೆಕ್ಸ್ಟ್ ಲೆವೆಲ್. ಹೋಗ್ತಾ ಇರೋವಾಗ ನಮ್ಗಾದ್ರೂ ಶಾಕ್ ಆಗ್ಬಿಡ್ತು. ಸಾರಿ, ಫೋನ್ ಸ್ವಲ್ಪ ಸರಿಗೆ ಇಟ್ಕೊಳಕ್ಕಾಗಿಲ್ಲ, ಯಾಕಂದರೆ ನಾನು ಮಾತಾಡ್ತಾ ಇದ್ದೆ, ವ್ಲಾಗ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಗೊತ್ತಾಗಿಲ್ಲ ನನಗೆ. ನೋಡಿ ಆ ಫುಲ್ ಸ್ಟೀಪ್ ಇದೆಯಲ್ಲ ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸನ್ರೈಸ್ ಪಾಯಿಂಟ್ ಬರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿದೆ, ಕಳೆದೋಯ್ತೀರಾ. ಆ್ಯಕ್ಚುಲಿ ಈ ಜೀಪ್ ಎಲ್ಲ ವಿತ್ ಪ್ಯಾಕೇಜ್ ಬರೋದು. ನೀವೇನು ರೆಸಾರ್ಟ್ ಬುಕ್ ಮಾಡ್ತೀರೋ, ಹಾಂಗ್ಸೋ ರೆಸಾರ್ಟಲ್ಲಿ ಪ್ಯಾಕೇಜಲ್ಲಿ ಅವರೇ ಕೊಡ್ತಾರೆ. ಇದು ನಿಮಗೆ 6 ಗಂಟೆ ಕರ್ಕೊಂಡು ಹೋಗ್ತಾರೆ. 6 ಗಂಟೆ ಆಗಿ 6:15 6:20 ಹಂಗೆ ಹೋಗ್ತಾರೆ, ಕರ್ಕೊಂಡು ಹೋಗಿ ಮತ್ತೆ 9:30 ವಾಪಸ್ ಬಿಟ್ಬಿಡ್ತಾರೆ. 3 ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಇದು ವರ್ತ್ ಅಂದರೆ ಡ್ಯಾಮ್ ವರ್ತು. ನೀವು ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆ ಜೀಪಲ್ಲಿ ಮುಂದೆ ಕೂತ್ಕೊಳ್ಳಿ ಇಲ್ಲ ಹಿಂದೆ ಕೂತ್ಕೊಳ್ಳಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನೋಸ್ಕರ ಮುಂದೆ ಕೂತ್ಕೊಂಡಿದ್ದೆ. ನೋಡ್ರಿ ಸ್ಟಾಪ್ ಮಾಡಿದ್ರು, ಸ್ಟಾಪ್ ಮಾಡಿ 4x4 ಹಾಕಿದ್ರು. ಇವಾಗ 4x4 ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಆ ವ್ಯೂ ಮಾತ್ರ ಬ್ರೆತ್ ಟೇಕಿಂಗ್ ವ್ಯೂ. ತುಂಬ ಚೆನ್ನಾಗಿದೆ ಅದು ವ್ಯೂ. ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಅಕಸ್ಮಾತ್ ನೀವು ರೆಸಾರ್ಟ್ಗಂತಲೇ ಹೋಗಿಲ್ಲ ಅಂದರೂ ಬೇರೆ ಕಡೆ ಹೋಗಿದ್ರು, ಅಕಸ್ಮಾತ್ ನೋಡ್ತಾ ಇದ್ರೆ ಈ ಸನ್ರೈಸ್ ಪಾಯಿಂಟ್ ಅಂದ್ಬಿಟ್ಟು ಯಾರಿಗಾದ್ರೂ ಕೇಳಿ, ಲೋಕಲ್ ಅವ್ರಿಗೆ ಹೇಳ್ತಾರೆ. ಈ ತೋರಿಸಿ ಇವು ಕ್ರೇಜಿ ಇರುತ್ತೆ. ಇವು ನಿಮ್ಮ ವಿಡಿಯೋ ಇಲ್ಲಿ ನೀವು ಕ್ಯಾಮ್ರಲ್ಲಿ ಏನು ನೋಡ್ತೀರಾ ಅಂದರೆ, ಇವಾಗ ಯೂಟ್ಯೂಬಲ್ಲಿ ಏನು ನೋಡ್ತೀರಾ, ನಿಮ್ಗೆ ಆ ಫೀಲ್ ಬರ್ತಾ ಇಲ್ಲ. ಆ್ಯಕ್ಚುಲಿ ಫೋನ್ ಸ್ವಲ್ಪ ಈ ಕಡೆ ಇಟ್ಕೊಬೇಕಾಯ್ತು. ನಾನು ಇಟ್ಕೊಂಡಿದ್ರೆ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಲೆವೆಲ್ ಇದೆ ಗುರು, ಕ್ರೇಜಿ ಆಗಿದೆ. ಅದು ಫುಲ್ ಸ್ಟೀಪ್ ಅಂದರೆ ಫುಲ್ ಸ್ಟೀಪ್. ಅದು ಆ ಕಾರ್ ಕರ್ಕೊಂಡು ಹೋಗ್ತಾರೆ. ನನಗಾದ್ರೂ ಸಖತ್ತು ಭಯ ಆಗ್ತಾಯಿತ್ತು. ಬಟ್ ನವೀನ್ ಅವರು ಆಲ್ರೆಡಿ ಎಕ್ಸ್ಪರ್ಟ್ ಇದ್ರು, ಅದಕ್ಕೋಸ್ಕರ ನೋಡ್ರಿ ಸನ್ರೈಸು. ಆ್ಯಕ್ಚುಲಿ ನಾವು ಹೋಗೋಷ್ಟರಲ್ಲಿ 6:45 ಆಲ್ಮೋಸ್ಟ್ 7 ಹತ್ರ ಆಗ್ತಾಯಿತ್ತು. ಅದಕ್ಕೋಸ್ಕರ ಕ್ರೇಜಿ ಅಂದರೆ ಕ್ರೇಜಿ ಇತ್ತು ಇದು. ಗಾಡಿ ಮತ್ತೆ ತಿರ್ಗಿಸ್ಕೊಂಡು ಬರ್ತಾರೆ ನೋಡಿ. ಇವಾಗ ಇಲ್ಲೇ ನಾವು ಎಲ್ಲ ಗಾಡಿ ಬಿಟ್ಬಿಟ್ಟು ಕ್ರೇಜಿ ಲೆವೆಲ್ಲು. ಅವರೇ ನಮ್ಮ ನವೀನು ಗೈಡು. ಆ್ಯಕ್ಚುಲಿ ಓಕೆ, ಸಕಲೇಶ್ಪುರಲ್ಲಿ ಬೇಕಂದ್ರೆ ನಿಮ್ಗೆ ಯಾವುದೇ ಥರ ರೂಮ್ಸು, ರೆಸಾರ್ಟು, ಕಾಂಟ್ಯಾಕ್ಟ್ ನಂಬರು ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾವಿರೋದು ಇವಾಗ ಸಕಲೇಶ್ಪುರ. ಅಣ್ಣ, ಈ ಸನ್ರೈಸ್ ಪಾಯಿಂಟ್ ಏನಾದರೂ ನೇಮ್ ಇದೆಯಾ? ಬರೀ ಸನ್ರೈಸ್ ಪಾಯಿಂಟ್ ಅಂತ ಇದೆ ಕಣ್ರಿ. ಬ್ಯೂಟಿಫುಲ್ ಆಗಿದೆ. ಈ ನಂದಿ ಹಿಲ್ಸ್ಗೆ ಮಕ್ಕ ಕೊಡ್ದಂಗೆ ಐತೆ ಇದು ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯೆ ಈ ಥರ ಲಾಸ್ಟ್ ಆಗೋದು ತುಂಬ ಚೆನ್ನಾಗಿದೆ. ಬರೀ ಕೆಲಸ ಮಾಡೋದಲ್ಲ, ಒಂದ್ಸಲ ಬನ್ನಿ, ಎಂಜಾಯ್ ಮಾಡಿ. ಅದು ಪುಟ್ಟ ಮಗು. ಹಾಯ್ ಹೇಳು ಬಿಬಿ. ನೋಡ್ರಿ ಸನ್ರೈಸ್ ಪಾಯಿಂಟ್ ಅಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ದಾರೆ ಎಂಜಾಯ್ ಮಾಡಕ್ಕೆ. ನೀವೇನಾದ್ರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಬನ್ನಿ ಸಕಲೇಶ್ಪುರಲ್ಲಿ ಒಂದ್ಸಲ. ಸಕ್ಕತ್ತಾಗಿದೆ. ಆ ಬಿಬಿ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ. ಸೇ ಹಾಯ್. ಹಾಯ್. ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ ಬೇಬಿ. ಅಲ್ಲಿ ಸನ್ರೈಸು ಅದು ಕ್ಯೂಟ್ ಆಗಿದೆ. ಅದಕ್ಕಿಂತ ಕ್ಯೂಟ್ ಆಗಿರೋದು ಇದು ಪುಟ್ಟ ಬೇಬಿ. ಹಲೋ ಬೇಬಿ. ಅಯ್ಯೋ ಕೋಪ ಬಂದ್ಬಿಡುತ್ತೆ, ಬೇಡಪ್ಪ. ಅದು ಕ್ಯೂಟ್ ಆಗಿದೆ ಕಣ್ರಿ. ದಯವಿಟ್ಟು ದೃಷ್ಟಿ ಹಾಕ್ಬೇಡಿ. ಅದು ಚಿಕ್ಕ ಮಗು. ಬ್ಯೂಟಿಯಲ್ಲಿ, ಈ ನೇಚರಲ್ಲಿ ಇದೊಂದು ಬ್ಯೂಟಿ ಬೇಬಿ. ನೀವೇನಾದ್ರೂ ಯಾರಾದ್ರೂ ಈ ತರ ಬರ್ಬೇಕಂದ್ರೆ ವ್ಯೂ ಪಾಯಿಂಟ್ ಅಲ್ಲಿ, ಎಸ್ಪೆಷಲಿ ಈ ತರ ಮೂವಿ ಪಾಯಿಂಟ್ ಅಲ್ಲಿ, ಆಮೇಲೆ ಸನ್ರೈಸ್ ಪಾಯಿಂಟ್ ಇನ್ನೊಂದು ಕಡೆ ಇದೆ. ನೀವೇನ್ ಮಾಡ್ಬೇಕು, ಅಲ್ಲಿ ನಮ್ಮ ಕ್ಯಾಮ್ರಾ ಹಿಂದ್ಗಡೆ ಇರೋರು ನವೀನ್ ಅನ್ಬಿಟ್ಟು, ಸೊ ಅವ್ರ ಹತ್ರ ಜೀಪ್ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ರೂಮ್ಸ್ ಎಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಆಮೇಲೆ ವ್ಯೂ ಪಾಯಿಂಟ್ಸು, ಸ್ಟೇ ಎಲ್ಲ ಕೊಡ್ತಾರೆ. ನವೀನ್ ಬ್ರೋ ಹಂಗೆ ಮಾತಾಡಿ ಆಗುತ್ತಾ? ಓಕೆ. ಅವ್ರದ್ದೊಂದು ಮತ್ತೆ ಒಂದು ವಿಡಿಯೋ ಮಾಡ್ತೀವಿ. ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಬೇಡ, ಇಲ್ಲಿ ಸಾಹಸ. ರೆಡ್ ಬುಲ್ ಕುಡ್ದಿಲ್ಲ, ರೆಡ್ ಬುಲ್ ಸ್ಪಾನ್ಸರ್ ಮಾಡಿಲ್ಲ, ಆದ್ರೂ ಇದು 90 ಸ್ಪಾನ್ಸರ್ ಇದು. ಸರಿ ಹೋಗೋಣ. ನಾವು ಹೋಗ್ತಾ ಇರೋದು ಇವಾಗ ಫಾಲ್ಸ್ ಅಲ್ಲಿ ಹೋಗ್ತಾ ಇರೋದು. ಬಟ್ ರೋಡ್ ಟ್ರಿಪ್ ಮಾತ್ರ ಅಮೇಸಿಂಗ್ ಆಗಿದೆ. ಸೊ ಟು ಬಿ ವೆರಿ ಆನೆಸ್ಟ್ ಗೈಸ್, ತುಂಬಾ ಚೆನ್ನಾಗಿದೆ. ಒಂದ್ಸಲ ರೋಡ್ ತೋರಿಸ್ತೀನಿ ನೋಡಿ, ತುಂಬಾ ಸೆಕ್ಸಿ ಆಗಿದೆ. ಫ್ರೀ ಫಾಲ್ಸ್ ನೋಡ್ರಿ, ಕ್ರೇಜಿ ಆಗಿದೆ. ಕೆಳಗಡೆ ನೋಡಿದೆ, ಇವಾಗ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ತೀನಿ. ಕ್ರೇಜಿ ಫಾಲ್ಸ್ ಸಖತ್ತಾಗಿದೆ. ಮೇಲ್ಗಡೆಯಿಂದ ತೋರಿಸಿದೆ ನಾನು, ಅಲ್ಲಿ ಮೇಲ್ಗಡೆಯಿಂದ ಇವಾಗ ಇಳ್ಕೊಂಡು ಬಂದೆ. ನೆಕ್ಸ್ಟ್ ಲೆವೆಲ್ ಇದೆ. ಯಾರಿಲ್ಲ ಕಣ್ರಿ, ಯಾರಿಲ್ಲ. ನಮ್ಮ ಮ್ಯಾನೇಜರ್ ಇದಾರೆ. ಅವರು ನಮ್ಮ ನವೀನ್ ಅವರು ಆಕ್ಚುಲಿ ಸೂಪರ್ ರೀ. ಅವರು ಹಿಡನ್ ಪ್ಲೇಸಸ್ ಇದೆಲ್ಲ ನಿಮ್ಗೆ ಯಾರು ಕೊಡಲ್ಲ.
ಬಟ್ ಈ ಥರ ನೀವು ಒಂದು ಗೈಡ್ ತೊಗೊಂಡ್ರೆ ಆ್ಯಕ್ಚುಲಿ ನೀವು ಈ ಥರ ಒಬ್ರನ್ನ ಗೈಡ್ನ ಹೈರ್ ಮಾಡಿದ್ರೆ ಅಲ್ಲೆಲ್ಲ ಹೋಗ್ಬೋದು ಕಣ್ರಿ. ಅಲ್ಲಿ ನೋಡ್ರಿ ನವೀನು ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಹಂಗೆ ಹೋಗ್ತೀವಿ ರೀ. ನಮ್ಮ ಜೊತೆ ನಮ್ಮ ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಜೊತೆ ಹೋಗ್ತೀವಿ. ಚಿಕ್ಕಪೇಟೆ ಡಾನು, ಸಾರಿ ಮ್ಯಾನೇಜರ್ ಅಂತ ಹೇಳಿದ್ರೆ ಸರಿ ಅನ್ಸಲ್ಲ, ಚಿಕ್ಕಪೇಟೆ ಡಾನು. ಬ್ರೋ ಇದ್ದು ಸಕಲೇಶ್ವರ್ ಬಂದು ಸೂಪರ್. ಏನಂದ್ರೆ ನಾನಿರೋದು ಮೂಕನ್ ಮನೆ ಫಾಲ್ಸ್. ಇವತ್ತು ನಕ್ಕ ಕ್ರೇಜಿ ಆಗಿದೆ. ಒಂದ್ಸಲ ನೋಡ್ರಿ ಇಲ್ಲಿ ಅವ್ರು ಹೇಳ್ತಾ ಇದ್ರೆ ಹೋಗ್ಬಿಟ್ಟು ನೀರಲ್ಲಿ ಒಂದ್ಸಲ ಜಂಪ್ ಮಾಡಿ ಅನ್ಬಿಟ್ಟು, ಬಟ್ ಯಾಕೋ ಭಯ. ಬಟ್ ನೋಡೋಣ, ಯೋಚನೆ ಮಾಡ್ತೀನಿ. ಕಾಲ್ ಜಾರ್ತಾ ಇದೆ ತುಂಬಾನೇ. ದಯವಿಟ್ಟು ನೀವು ಸಾಹಸ ಮಾಡಕ್ ಹೋಗ್ಬಿಡಿ, ಕೋತಿ ಚೇಷ್ಟೆ ಮಾಡಕ್ ಹೋಗ್ಬಿಡಿ. ಒಂದು ಗೈಡ್ ಇರಬೇಕು ನಿಮ್ಗೆ. ಈ ತರ ಯಾರಾದ್ರೂ ನೋಡಿ ಅಲ್ಲಿ ಆ ತರ ಇಳ್ಕೊಂಬರ್ಬೇಕು. ತುಂಬಾ ಕಷ್ಟ ಇದೆ ಬ್ರೋ, ಕ್ರೇಜಿ. ನನ್ಗೆ ಗೈಡ್ ಇದ್ರು, ಅದಕ್ಕೆ ನಾವು ಬಂದಿದ್ದು. ಗೊತ್ತಿಲ್ದ್ರೆ ಮಾತ್ರ ದಯವಿಟ್ಟು ಬರಬೇಡಿ, ಕಾಲ್ ಜಾರುತ್ತೆ. ಅವ್ರು ಹಿಡ್ಕೊಬೇಕು, ಅವ್ರ ಸಪೋರ್ಟ್ ಇದ್ರೆ ಮಾತ್ರ ಬರೋದು. ಬ್ಯೂಟಿಫುಲ್ ವ್ಯೂ. ನಾವಿರೋದು ಇವತ್ತು ಆಕ್ಚುಲಿ ಮಾರ್ಚ್ ಅಲ್ಲಿ, ಸ್ವಲ್ಪ ಅಂದ್ರೆ ಫೆಬ್ ಎಂಡ್ ಅಲ್ಲಿ ಇರೋದು, ಸ್ವಲ್ಪ ಅದಕ್ಕೆ ನೀರ್ ಕಮ್ಮಿ ಇರೋದು. ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ನೀರ್ ತುಂಬ್ಕೊಂಡಿರುತ್ತೆ. ಕರೆಕ್ಟಾ? ಮಳೆಗಾಲದಲ್ಲಿ ಬಂದ್ರೆ ನೀರ್ ತುಂಬ್ಕೊಂಡಿರುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ ನೀರಲ್ಲಿ ಮುಳುಗ್ಲಾ ಬೇಡ ಅನ್ಬಿಟ್ಟು. ಚಿಕ್ಕಪೇಟೆ ಡೌನ್ ಏನ್ ಹೇಳ್ತೀರಾ? ಬೇಡ ಅನ್ಬಿಟ್ರು. ಬೇಡ, ನಾವು ಇನ್ನೂ ಹೋಗ್ಬೇಕು. ಚಳಿ ಆಗ್ಬಿಟ್ಟು ಜ್ವರ ಬಂದ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಹೆಂಗಿದೆ? ಕ್ರೇಜಿನಾ? ಸೂಪರ್ ಆಗಿದೆ ಬ್ರೋ, ಸೂಪರ್ ಆಗಿದೆ. ವಾಪಸ್ ಎಲ್ಲ ಆಯಿತು. ವಾಪಸ್ ಬಂದು ನಾನು ರೂಮಲ್ಲಿ ಫ್ರೆಶ್ ಅಪ್ ಮಾಡಿದೆ. ಫ್ರೆಶ್ ಅಪ್ ಆದಮೇಲೆ ಒಂದು ವ್ಯೂ ತೋರಿಸ್ತಾ ಇರೋದು. ಇದು ಗ್ಲಿಮ್ಸು, ಕಂಪ್ಲೀಟ್ ಒಂದು 360 ಡಿಗ್ರಿ ವ್ಯೂ ಹಾಂಗ್ಸು ರೆಸಾರ್ಟ್ದು ತೋರಿಸ್ತಾ ಇರೋದು. ಚೆಕ್ಔಟ್ ಆಗೋಯ್ತು ನಮ್ಮದು. ಚೆಕ್ಔಟ್ ಆಗಿ ನಾವು ಇನ್ನೇನು ಪ್ಯಾಕ್ ಮಾಡ್ತಾ ಇದ್ರಿ. ನಿಮಗೋಸ್ಕರ ಒಂದು ತೋರಿಸೋಣ ಅಂದ್ಬಿಟ್ಟು ವ್ಯೂ ಹೆಂಗಿದೆ ಅಂದ್ಬಿಟ್ಟು. 360 ಡಿಗ್ರಿ ವ್ಯೂ, ಕಂಪ್ಲೀಟ್ ಪೀಸ್ಫುಲ್ ಅಂದರೆ ಪೀಸ್ಫುಲ್ಲು, ತುಂಬ ಕಾಮ್ ಆಗಿದೆ. ಸ್ಪೆಷಲಿ ನೀವು ಸಕಲೇಶ್ವರ ಹೋದರೆ ಇದೇ ರೆಸಾರ್ಟ್ ಅಂತಲ್ಲ, ಯಾವುದೇ ಕಡೆ ಹೋದ್ರೂ ನೀವು ಅಷ್ಟೇ ತುಂಬ ಕಾಮ್ ಆಗಿರುತ್ತೆ, ಪೀಸ್ ಆಗಿರುತ್ತೆ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಇದು. ಸೊ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸೊ ಇದೇ ಥರ ಕಂಟೆಂಟ್ಗಳು ತರ್ತಾನೆ ಇರ್ತೀನಿ. ನೀವೇನು ಮಾಡಬೇಕು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾಕಂದರೆ ನನಗೆ ತುಂಬಾ ಎಫರ್ಟ್ಸ್ ಆಗುತ್ತೆ. ಈ ಥರ ಕಂಟೆಂಟ್ಸ್ ತರಬೇಕಂದ್ರೆ ನಾನು ಸ್ವಲ್ಪ ಟೈಮ್ ತೊಗೊಬೇಕಾಗುತ್ತೆ. ಸೊ ನಿಮಗೋಸ್ಕರ ತರ್ತಾ ಇರ್ತೀನಿ. ಆಲ್ ಐ ನೀಡ್ ಇಸ್ ಅ ಲವ್ ಆ್ಯಂಡ್ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಕಂಟೆಂಟ್ ತರ್ತಾನೆ ಇರ್ತೀವಿ. ಆಮೇಲೇನು ನಮ್ಮ ಪಯಣ ಆಯಿತು. ಪಯಣ ಆದಮೇಲೆ ನಾವು ಬೆಂಗಳೂರಿಗೆ ಹೊರಟ್ರಿ. ಥ್ಯಾಂಕ್ ಯು.